ನಿಮ್ಮ ವಿದ್ಯಾಭ್ಯಾಸಕ್ಕೆ ನಾನು ಒಳ್ಳೆಯ, ನಿಮ್ಮ ಓದಿಗೆ ನಾನೇ ಜವಾಬ್ದಾರಿ. ನೀನು ಹಿಂಗೆ ಏಳಲಿ ಅಂತಾನೆ ಅಲ್ವಾ ನಾನು ಕೊಂಕಣ ಸುತ್ತಿ ಮೈದಾನಕ್ಕೆ ಬಂದಿದ್ದು. ಅಕ್ಕ, ಅವ್ವ ಏನು ಹೀಗೆ ಹೇಳ್ತಿದ್ದಾರೆ? ಅದೇ ನನಗೂ ಗೊತ್ತಾಯ್ತಾ ಇಲ್ಲ. ಅಲ್ಲ, ಹಾಟ್ ಒಂದು ದುಡ್ಡನ್ನ ಅವಳು ಎಲ್ಲಿಂದ ತತ್ತಾಳೆ? ಅವ್ವ, ಇವನವ ಹೇಳ್ತಿದ್ಯಾ ನೀನು? ಆಟ ಒಂದು ದುಡ್ಡು ಆಯ್ತು, ಮಕ್ಕಳ ವಿದ್ಯಾಭ್ಯಾಸ ಮುಖ್ಯ. ಹಾಗಾದ್ರೆ ಇನ್ಮೇಲೆ ನಾವು ಓದ್ಬೋದಾ? ನೀವು ಎಲ್ಲಿ ಗಂಟ ಓದ್ತಿರೋ ಅಲ್ಲಿ ಗಂಟ ಓದಿ, ನಾನು ಓದಿಸ್ತೀನಿ. ನಿಮಗೆ ಕೊಟ್ಟಿದ್ದೀವಲ್ಲ ಚೆಕ್ಕು, ಅದಕ್ಕೆ ದುಡ್ಡು ಬಂದು ಬಿದ್ದೇ ಬೀಳ್ತದೆ. ಇದು ಈ ಪುಟ್ಟಕ್ಕ ಕೊಟ್ಟಿರೋ ಮಾತು. ಇವನವ ಇದು ಆವೇಶದಾಗೆ ಇವನು ಯೋಚನೆ ಮಾಡದೆ ಮಾತು ಕೊಟ್ಬಿಟ್ಟಲ್ಲ. ಈಗ ದುಡ್ಡು ಇವನು ಮಾಡೋದು? ಕೊಟ್ಟ ಮಾತನ್ನ ಮೀರಿರೆ ಈ ಪುಟ್ಟಕ್ಕ ಉಳಿಯಕ್ಕಿಲ್ಲ. ಮಕ್ಕಳಿಗೆ ಮಾತು ಕೊಟ್ಟಿವ್ನಿ, ಉಳಿಸ್ಕೊಂಡೇ ಉಳಿಸ್ಕೊತೀನಿ. ಟೀಚರಮ್ಮ, ನಾನು ಕ್ಷಮಿಸ್ಬಿಡು. ಈ ಪುಟ್ಟಕ್ಕ ಕೊಟ್ಟು ಮಾತನ್ನ ಯಾವತ್ತೂ ತೆಪ್ಪಾಕಿಲ್ಲ. ದುಡ್ಡೆಲ್ಲ ಮಕ್ಕಳ ಕೈಗೆ ಸೇರಿದ ಮ್ಯಾಕೆ ನಾನು ನಿಮ್ಮ ಶಾಲೆಗೆ ಬರ್ತೀನಿ. ಪುಟ್ಟಕ್ಕ ಹೊಸಿ ನಿಂತ್ಕೋ. ಯಾಕೆ ಪುಟ್ಟಕ್ಕ ನನ್ನ ಮೇಲೆ ಕೋಪವೇ? ಮನೆಗೆ ಬಂದು ಟೀಚರು ಮತ್ತು ಮಕ್ಕಳು ಮುಂದೆ ನಿನ್ಗೆ ಅವಮಾನ ಆಯಿತು ಅಂತ ಬ್ಯಾಸ್ರನ? ಆಯ್ತು ಬಿಡು ಪುಟ್ಟಕ್ಕ, ಕ್ಷಮಿಸ್ಬಿಡು ನನ್ನ. ಇರ್ಲಿ ಬಿಡು, ಆಗೋಯ್. ಇದೇ ನೋಡು ನನಗೆ ನಿನ್ನಲ್ಲಿ ಇಷ್ಟ ಆಗೋ ಗುಣ ಅಂತಂದರೆ. ನೀನೇ ಯೋಚನೆ ಮಾಡು ಪುಟ್ಟಕ್ಕ, ನಾನು ಏನಾದರೂ ನಿನ್ನ ತಡಿಲಿಲ್ಲ ಅಂತಂದಿದ್ರೆ ಶಾಲೆಯಲ್ಲಿ 8 ಜನದ ಮುಂದೆ ನಿನ್ಗೆ ಅವಮಾನ ಆಗ್ತಿರ್ಲಿಲ್ವೇ? ಆದರೂ ನಿನ್ನ ಧೈರ್ಯಕ್ಕೆ ಮೆಚ್ಚಲೇಬೇಕು. ಆಟೋನ್ ಮಕ್ಕಳು ವಿದ್ಯಾಭ್ಯಾಸಕ್ಕೆ ದುಡ್ಡು ಕೊಡೋದು ಅಂತಂದರೆ ಏನು ಹುಡುಗಾಟವೇ? ನಿನ್ನ ಜಾಗದಲ್ಲಿ ನಾನು ನಿಂದಿದ್ದಿದ್ರೆ ಈ ಥರ ಬಂಡು ಧೈರ್ಯ ಮಾಡ್ತಿರ್ಲಿಲ್ಲ ಬಿಡು. ಯೋನ್ ಮಾಡೋದವ, ಇದು ನನ್ನ ಮಗಳ ಹೆಸರನ್ನ ಕೊಟ್ಟಿರೋ ಮಾತು. ಯೋಟೆ ಕಷ್ಟ ಆದರೂ ನಡೆಸಲೇಬೇಕು. ಅದು ದಿಟ್ಟುವೆ. ಸ್ನೇಹ ಬದುಕಿರೋವರೆಗೂ ಬೇರೆ ಅವ್ರಿಗೆ ಬೆಳಕಾಗಿ ಹೋಗಿರೋವಳು. ಅವಳ ಹೆಸ್ರನ್ನಾಗಿ ಮಾಡಿರೋ ಒಳ್ಳೆ ಕೆಲಸ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ನಾನು ಅದಕ್ಕೆ ರಾಜವ್ವ ಎಲ್ಲ ಮಕ್ಕಳಿಗೂ ಸಹಾಯ ಮಾಡ್ತೀನಿ ಅಂತ ಒಪ್ಕೊಂಡಿತ್ತು. ಮಾತು ಕೊಟ್ಟು ಮಗಳು ಮರವಾದಿ ನೀನು ಕಾಪಾಡಿದೆ. ಆದರೆ ದುಡ್ಡು ಕೊಡಲಿಲ್ಲ ಅಂತಂದರೆ ನಿನ್ನ ಮರವಾದಿ ಜೊತೆ ಅವಳ ಮರವಾದಿನೂ ಹೋಗಕ್ಕಿಲ್ವೇ? ಹೌದು ಪುಟ್ಟಕ್ಕ, ಆಟೋನ್ ದುಡ್ಡನ್ನ ಎಲ್ಲಿಂದ ತರ್ತೀಯಾ? ಇವನು ಯೋಚನೆ ಮಾಡಿಲ್ಲ. ಭಗವಂತನೇ ಎಲ್ಲದಕ್ಕೂ ದಾರಿ ತೋರಿಸ್ತಾನೆ. ಇದೇ ನೋಡು ಮುಟ್ಟಾಳ್ರು ಆಡೋ ಮಾತು ಅಂದರೆ. ಆ ಭಗವಂತ ದಾರಿ ತೋರಿಸ್ತಾನೆ ಅಂದರೆ ಏನು ದುಡ್ಡು ಆಕಾಶದಿಂದ ಉದುರುತ್ತದೆಯೇ? ಹಂಗಲ್ಲ ಅದು. ಅದ್ಯಾವ್ರನ್ನ ನಂಬಿರೆ ಎಲ್ಲದಕ್ಕೂ ದಾರಿ ತೋರಿಸ್ತಾನೆ ಅಂತ. ಓ, ಅರ್ಥ ಆಯ್ತು ಬಿಡು ಪುಟ್ಟಕ್ಕ. ದುಡ್ಡನ್ನ ನಿನ್ನ ಬೀಗ್ತಿ ಬಂಗಾರಮ್ಮನ ಹತ್ರ ಕೇಳಬೇಕು ಅಂದ್ಕೊಂಡಿದ್ಯಾ? ನಾನು ಇನ್ನೂ ಅದ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ. ನೋಡು ಪುಟ್ಟಕ್ಕ, ನಿನ್ನ ಬೀಗ್ತಿ ಊರಿಗೆ ಶ್ರೀಮಂತೆ. ನೀನು ಕೇಳಿದ್ರೆ ದುಡ್ಡು ಕೊಡೋಕ್ಕಿಲ್ಲ ಅಂತ ಹೇಳೋಕ್ಕಿಲ್ಲ. ಆದರೆ ನೀನು ಮಾತು ಕೊಟ್ಟೆ ಅಂತ ಸತ್ತಿರೋ ಸೊಸೆ ಮನೆಗೆ
ಸಹಾಯ ಮಾಡೋದರ್ದು ಅವ್ರಿಗೇನಿದೆ ಹೇಳು. ಆಯಿತು, ಒಂದು ವೇಳೆ ದುಡ್ಡು ಕೊಟ್ಟರು ಅಂತಲೇ ಇಟ್ಕೊ. ಮೊದಲೇ ಬಡ್ಡಿ ವ್ಯವಹಾರ ಮಾಡೋ ಜನಗಳು ಏನು ಲಾಭ ಇಲ್ಲದೆ ಹಾಗೆ ಸುಮ್ಮನೆ ಹಣ ಕೊಟ್ಬಿಡ್ತಾರೆ. ಬಂಗಾರಮ್ಮವರು ಈಗಾಗಲೇ ನಮ್ಗೆ ಸಾಕಷ್ಟು ಸಹಾಯ ಮಾಡವ್ರೆ. ಈಗ ಈ ವಿಷಯಕ್ಕೆ ಹೋಗಿ ಮತ್ತು ಸಹಾಯ ಮಾಡಿ ಅಂತ ಕೇಳಿದ್ರೆ ಮನಸತ್ವ ಅಲ್ಲ. ಅದಕ್ಕೆ ನಾನು ಕೇಳೋಕ್ಕೆ ಹೋಗೋಕ್ಕಿಲ್ಲ. ಅಲ್ಲ ಪುಟಕ, ನೀನು ಅವನು ದುಡ್ಡು ಕೇಳಿಲ್ಲ ಅಂತಂದರೆ ಆಟೋನ್ ದುಡ್ಡನ್ನ ಎಲ್ಲಿಂದ ತರ್ತೀಯಾ? ನೋಡ್ಪುಟಕ, ಇದಕ್ಕೆ ನನ್ನ ತವ ಒಂದು ಉಪಾಯ ಐತೆ. ನೀನು ಏನು ತಪ್ಪು ತಿಳ್ಕೊಳ್ಳಲ್ಲ ಅಂತಂದರೆ ಹೇಳ್ತೀನಿ. ಹೇಳವ. ಇದು ನಿನ್ನ ಮಗಳು ಹೆಸ್ರಿನಾಗ ನಡೀತಿರೋ ದಾನ. ಇದಕ್ಕೆ ನೀನೇ ದುಡ್ಡು ಕೊಟ್ಟರೆ ಸಂದಾಕಿರ್ತದೆ ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಮನಸ್ಸಿನಾಗೂ ಹಂಗೆ ಯೋಚನೆ ಮಾಡ್ತಾ ಇವ್ನಿ. ಬರೀ ಮನಸ್ಸಾಗಿದ್ರೆ ಆಗಕ್ಕಿಲ್ಲ ಪುಟ್ಟಕ್ಕ, ಅದು ಕಾರ್ಯರೂಪಕ್ಕೂ ಬರಬೇಕು. ನೀನು ಸರಿ ಅಂದರೆ ನಾನು ನಿನ್ನ ಕೈ ಜೋಡಿಸ್ತೀನಿ. ಅದ್ಯಾವ್ರು ಅವನೇ ಸಹಾಯ ಮಾಡ್ತಾನೆ, ದಾರಿ ತೋರಿಸ್ತಾನೆ ಅಂತಿದ್ಯಲ್ಲ, ಆ ದಾರಿಯಾಗೆ ನಾನೇ ಇದ್ದೀನಿ ಅಂತ ಅನ್ಕೋ. ನೋಡು ಪುಟ್ಟಕ್ಕ, ನಂತವ ನಿನಗೆ ಬೇಕಾಗಿರೋ ಅಷ್ಟು ದುಡ್ಡು ಅದೇ. ಆದರೆ ತಪ್ಪು ತಿಳ್ಕೊಬೇಡ ಪುಟ್ಟಕ್ಕ, ಅದು ನನ್ನ ದುಡ್ಡಿಗೆ ಗ್ಯಾರಂಟಿ ಅಂತ ಈ ಮನೆ ಮತ್ತು ಮೆಸ್ಸು ನನ್ನ ಹೆಸ್ರಿಗೆ ಬರ್ಕೊಟ್ರೆ ಆಯ್ತು, ಆಟೆಯ. ಅಯ್ಯಯ್ಯೋ, ನೀನು ಹಂಗೆ ನೋಡ್ಬೇಡ ಪುಟ್ಟಕ್ಕ, ನಾನೇನು ಕಬ್ಜಾ ಮಾಡಕ್ಕೆ ಹೊರಟಿಲ್ಲ. ನೀನೇನು ಕೊಡಲೇಬೇಕು ಅಂತಲೂ ಹೇಳ್ತಿಲ್ಲ, ಅಥವಾ ಕಿತ್ಕೋಬೇಕು ಅನ್ನೋ ಉದ್ದೇಶನೂ ನನಗಿಲ್ಲ. ಯೋನೋ ನಿನಗೆ ನಿನ್ನ ಮಾತು ಉಳಿಸ್ಕೊಳ್ಳೋಕ್ಕೆ ಸಹಾಯ ಆಯ್ತದೆ ಅಂತ ಈ ಉಪಾಯ ಕೊಡ್ತಿದ್ದೀನಿ ಅಟೆಯ. ಆಯ್ತು ಬಿಡು ಪುಟ್ಟಕ್ಕ, ನಿನಗಿಷ್ಟ ಇಲ್ಲ ಅಂತಂದರೆ ನಾನು ಯಾಕೆ ಬಲವಂತ ಮಾಡಲಿ. ಆದರೂ ಪುಟ್ಟಕ್ಕ, ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಅಷ್ಟೊಂದು ಜನದ ಮಕ್ಕಳು ವಿದ್ಯಾಭ್ಯಾಸ ಹೋಯ್ತದಲ್ಲ ಅಂತ ಹೊಟ್ಟೆ ಉರಿತೈತೆ ಆಟೆಯ. ಸರಿ ಬಿಡು, ನಾನು ಹೊರಡ್ತೀನಿ. ರಾಜವ್ವ, ಯೋನ್ ಪುಟ್ಟಕ್ಕ, ಎಲ್ಲದಕ್ಕಿಂತಲೂ ಮುಖ್ಯ ಮಕ್ಕಳ ವಿದ್ಯಾಭ್ಯಾಸ. ನನ್ನ ಮನೆ ಮೆಸ್ಸು 4 ಜನಕ್ಕೆ ಉಪಯೋಗ ಆಯ್ತದೆ ಅಂದರೆ ಆಗಲಿ, ನೀನು ಹೇಳ್ದಂಗೆ ಆಗಲಿ. ಸಬಾಸ್ ಪುಟ್ಟಕ್ಕ, ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ನಿನ್ನ ಮನೆನೇ ಕೊಡ್ತೀನಿ ಅಂತ ತಯಾರಾಗಿದೆಯಲ್ಲ. ನಿನ್ನಂಥ ತ್ಯಾಗಮಯಿ ಈ ಪ್ರಪಂಚದಾಗೆ ಯಾರೂ ಇಲ್ಲ ಬಿಡು. ದೊಡ್ಡ ಮಾತು, ದೊಡ್ಡ ಮಾತು. ರಾಜವ್ವ, ಈ ವಿಷಯ ನಮ್ಮ ಮನೇಲಿ ಯಾರಿಗೂ ಗೊತ್ತಾಗತ್ತೆ ಬೇಡ. 30 ದಿನ ಆದ್ಮೇಲೆ ನಾನೇ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಸರಿ ಪುಟ್ಟಕ್ಕ, ನಾನೇನು ದುಡ್ಡು ಕೊಡ್ತಿದ್ದಂಗೆ ನಿನ್ನ ಮನೆಯಿಂದ ಆಚೆ ಹಾಕಕ್ಕಿಲ್ಲ, ಬರೀ ಸಾಕ್ಸಿಗೆ ಆಟೆಯ. ನೀನು ಇವಾಗ ಹೆಂಗಿದೆಯೋ ಹಂಗೆ ಇರ್ಬೋದು. ನನ್ನಿಂದ ಶಾನ ಉಪಕಾರ ಆಯಿತು ಕಣ್ರಾಜವ್ವ. ಅಯ್ಯೋ ಪರವಾಗಿಲ್ಲ ಪುಟ್ಟಕ್ಕ, ನಾನು ರಾತ್ರಿಗೆ ಪತ್ರನೆಲ್ಲ ತಯಾರಿ ಮಾಡ್ಕೊಂಡು ಬರ್ತೀನಿ. ನೀನೊಂದು ಸಹಿ ಆಗ್ತಿದ್ದಂಗೆ ಸಾಕು, ನಿನ್ನ ದುಡ್ಡು ನಿನ್ನ ಕೈಗೆ ಸೇರ್ತದೆ. ಸರಿನೇ? ಆ ಪತ್ರಕ್ಕೊಂದು ಸಹಿ ಬೀಳಲಿ, ಆಮೇಲೆ ನಿನ್ನನ್ನು ಹೆಂಗೆ ಬೀದಿ ಪಾಲ್ ಮಾಡ್ತೀನಿ ನೋಡ್ತಾ ಇರು. ಹೇಳಿ ಅಪ್ಪಯ್ಯ. ಸಾನ ಎಲ್ಲಿದ್ಯವ?
ಸಾನೆ ಹೊರಟಾಯ್ತು, ಇನ್ನೂ ಬರ್ನೇ ಇಲ್ಲ. ಇವತ್ತು ಮೆಸ್ನಾಗ ಹೊಸಿ ಜನ ಅವ್ರೆ, ಅದಕ್ಕೆ ಮನೆಗೆ ಬರೋದು ಹೊಸಿ ತಡ ಆಯ್ತದೆ. ನಾನೇನಾರು ಬರಲೇ? ಬ್ಯಾಡ ಅಪ್ಪಯ್ಯ, ಇನ್ನೇನು ಮುಗೀತೈತೆ, ನಾನೇ ಬರ್ತೀನಿ. ಸರಿ ಕಣವ, ಒತ್ತಾತು, ಹುಷಾರು. ಸರಿ ಅಪ್ಪಯ್ಯ. ಅಜ್ಜಿ, ನೀವು ಚೋಟು ಹುಷಾರಂಗ್ ಮನೆ ಕಳಿ, ನಾನಿನ್ ಬರ್ತೀನಿ. ಒತ್ತಾಗೋಗದೆ ಈಟೊತ್ತಲ್ಲಿ ಒಬ್ಳೆ ಹೋಗ್ತೀಯನವ? ಜೀವನದಾಗೆ ಒಂಟಿಯಾಗಿದ್ದು ಅಭ್ಯಾಸ ಐತೆ ಅಜ್ಜಿ. ನೀವು ಮನೆ ಕಳಿ, ನಾನಿನ್ ಬರ್ತೀನಿ. ಅಭಿ ನಿಂತ್ಕೊಳ್ಳವಿ. ಇಟ್ಟೊತ್ನಾಗೆ ಒಬ್ಳೆ ಹೋಗೋದು ಸರಿ ಬರೋಕ್ಕಿಲ್ಲ. ಮನೆ ಗಂಟ ನಾನೇ ಬಿಟ್ಟು ಬರ್ತೀನಿ. ಏನು ಮಸ್ಕ ಹೊಡಿತಾವನೆ ಕಿಲಾಡಿ. ನನ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ ಅಂತ ಹೇಳಿಲ್ವೇ? ಓ, ನಾನು ಜೊತೆಯಾಗಿ ಬಂದ್ರೆ ನಿನಗೆ ಲವ್ ಆಗೋಯ್ತದೆ ಅಂತ ತಾನೇ? ಎಲ್ಲದಕ್ಕೂ ಒಂದೇ ಅಸ್ತನ ಬಳಸ್ಬೇಡ. ಬಂದಿರೋಳ್ಗೆ ಹೋಗೋದು ಗೊತ್ತದೆ. ಅವೇ ಒಬ್ಳೆ ಹೋಯ್ತೀನಿ ಅಂದ್ರೆ ಬಿಡೋರು ಯಾರು? ನೀನ್ ಯಾಕ್ಲೆ ಹಿಂದೆ ಬರ್ತಿದ್ಯಾ? ನಾನೆಲ್ಲ ನೀನು ಹಿಂದೆ ಬರ್ತಾ ಇದ್ದೀನಿ, ನೀನೇ ಮುಂದೆ ಹೋಯ್ತಿದ್ಯಾ? ಸರಿ ಆಯ್ತು, ನೀನೇ ಮುಂದೆ ವಾಕು. ನನ್ನ ಸ್ಪೀಡ್ ಇಟ್ಟೆಯ. ಇದ್ಯಾಕ ಹಿಂಗೆ ಚಿಕ್ಕ ಮಾಡ್ಕೋತಿದ್ಯಾ? ನಿನ್ ಪಾಡು ನೀನು ಮುಂದೆ ಹೋಯ್ತಿದ್ಯಾ, ನನ್ನ ಪಾಡು ಹಿಂದೆ ಬರ್ತೀವಿ ಹಠಯ. ನೋಡು, ಸುಮ್ಕೆ ನನಗೆ ಕೋಪ ಒರೆಸ್ಬೇಡ. ನೀನೇ ನನ್ನ ಸೆಕ್ಯೂರಿಟಿ ಅಲ್ಲ. ನೀನಿಲ್ಲ ಅಂದ್ರೆ ನಾನು ಭಯ ಪಡ್ಕೊಳಕ್ಕೆ. ಹೂನವೇ, ಅದು ಸರಿನಯ್ಯ. ನನ್ನ ಹೆಸ್ರುನಾಗೆ ಕಾಳಿ ಅಂತ ಇದ್ರೂ ನಿಜವಾದ ಕಾಳಿ ನೀನಯ್ಯ. ನೋಡು, ಇಟ್ಟೊತ್ನಾಗೆ ಯಾರ ಜೊತೆ ಇಲ್ಲದೆ ಹೋದ್ರು ನೀನು ಒಬ್ಳೆ ಹೋಯ್ತಿದ್ಯಾ ಧೈರ್ಯವಾಗಿ. ಆದರೆ ನಾನು ಸಾನೇ ಎದುರು ಪುಕ್ಲ. ಅದಕ್ಕೆ ನೀನು ಹಿಂದೆ ಬರ್ತೀನಿ. ಸುಮ್ಕೆ ನಂತವ ಡೌ ಮಾಡಬೇಡ. ನೀನು ಯೋನಿ ಹೊಡೆದು ನಾನೀಗ ನಂಬಕ್ಕಿಲ್ಲ. ನಂಬೋಕಿಲ್ಲ ಅಂದರೆ ಬಿಡು, ನಿನ್ನ ಪಡಿ ನೀನು ಮುಂದೆ ಹೋಗು, ನಾನು ಪಡಿ ನಾನು ಹಿಂದೆ ಬರ್ತೀವಿ ಅಟ್ಟಯ್ಯ. ಅಭಿ, ನನ್ನ ನೆರಳು ಕೂಡ ನಿನ್ನ ಮ್ಯಾಕ್ ಬೀಳಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯಾ? ದುಷ್ಟರನ್ ಕಂಡ್ರೆ ದೂರ ಇರಬೇಕು ಅಂತ ನಮ್ಮವ್ವ ಹೇಳ್ಕೊಟ್ಟವಳೆ. ಅವೇ ಪ್ರಪಂಚದಾಗೆ ಪಿರುತಿ ಮಾಡೋರು ಎಲ್ರೂ ದುಷ್ಟರ? ಮೋಸ್ಕರ ಬಾಯಿನಾಗೆ ಪಿರುತಿ ಮಾತು ಬರಬಾರ್ದು. ಅವೇ ಪದೇ ಪದೇ ಚುಚ್ಚಿ ಮಾತಾಡ್ಬೇಡ ಕಣವೇ. ಪ್ರಪಂಚದಾಗೆ ಯಾವ ಗಂಡಸರು ಕೂಡ ಪಿರುತಿ ಮಾಡೋಕ್ಕಿಲ್ವಾ? ನೀನು ಮಾಡಿರೋ ಮೋಸಕ್ಕೆ ಎಲ್ಲ ಗಂಡಸ್ರು ಸೇರಿಸ್ಕೋಬೇಡ. ನೀನು ಒಳ್ಳೆಯವನು ಅಂತ ಅಂದ್ಕೊಂಡು ನನ್ನ ಮನ್ಸಿನಾಗೆ ಸ್ನೇಹಿತನ ಜಾಗ ಕೊಟ್ಟೆ ನೋಡು, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅವೇ ನೀವು ನನ್ನ ಮ್ಯಾಕ್ ಕೋಪ ಇದ್ರೆ ಎಲ್ಲನೂ ಸೇರಿಸಿ ಒಟ್ಟಿಗೆ ಬೈದ್ಬಿಡು. ಈ ಥರ ಚುಚ್ಚಿ ಮಾತಾಡ್ಬೇಡ. ಅಭಿ ನೀನು ನನ್ನ ಪಿರುತಿ ಮಾಡಿದ್ರೆ ಪರವಾಗಿಲ್ಲ, ಆದರೆ ನನ್ನ ಫ್ರೆಂಡ್ಶಿಪ್ ನದ್ದು ಮಾತ್ರ ಬೇಡ ಅಂತ ಹೇಳ್ಬೇಡ. ಅಭಿ ನಿಂತ್ಕೊಳ್ಳವಿ. ನಿಂತ್ಕೊಳ್ಳವಿ. ನನ್ನ ಬಾಳನ್ನ ಬೆಳಕು ಮಾಡಿದವ್ರು ಕಣವಿ ನೀನು ಮಾತಾಡ್ದಿರ ಹೋದ್ರೆ ಸಾನೆ ನೋವಾಯ್ತದ ಕಣವಿ. ನೋಡು, ತಪ್ಪಾಯ್ತು ಕಣವೆ, ಮತ್ತೆ ಫ್ರೆಂಡ್ಶಿಪ್ ಮಾಡು. ಅಭಿ ನನ್ನ ಮಾತು ಕೇಳವಿ. ನಿಂತ್ಕೊಳ್ಳವಿ. ಸಾನಾ ನನ್ನ ಮಗನೇ, ಹುಡುಗಿಯಿಂದ ಹೋಗಿ ಸಾಕು, ಜೇಬಲ್ಲಿ ಏನಿಟ್ಟಿದೆ ತೆಗಿಯೋ. ಏಯ್, ಯಾರಲ್ಲ ನೀವೆಲ್ಲ? ನೀನು ಹುಡುಗಿಯಿಂದ ಹೋಗ್ತಿದೆಯಾ, ನಾವು ಎಣ್ಣೆಯಿಂದ ಹೋಗ್ತಿದ್ದೇವೆ, ಅಷ್ಟೇ ವ್ಯತ್ಯಾಸ. ಹೇಯ್, ಅವ್ನು ಜಾಬ್ ಚೆಕ್ ಮಾಡೋಣ, ಎಷ್ಟಿದೆಯೋ ಅಷ್ಟು ಕಿತ್ಕೊಬಿಡೋಣ. ಬಿಡಲ್ಲ. ಬಿಡಲ್ಲ. ಅದು ನಾಳೆ ಮಂಡಿಗೆ ಹೋಗೋ ದುಡ್ಡು ಕೊಂಡ್ರಲ್ಲ. ನನ್ನ ಮಗನೇ ದುಡ್ಡು ಇಟ್ಕೊಂಡು ಮಾಡ್ತೀಯಾ? ಏಯ್,
ಪರವಾಗಿಲ್ಲ. ನಮ್ಮ ಅವ್ವಿ ಸೌಟ್ ಹಿಡ್ದು ಅಡುಗೆ ಹೆಂಗೆ ಚೆಂದಾಗಿ ಮಾಡ್ತಾಳೋ ಹಂಗೆ ಪಂಚು ಸರಿಯಾಗಿ ಕೊಡ್ತಾಳೆ. ಬಿ ಸಾನೆ ಥ್ಯಾಂಕ್ಸ್ ಕಣವಿ, ನನ್ನ ಕಾಪಾಡ್ಬಿಟ್ಟು ನನ್ನ ಮ್ಯಾಕೆ ಪುರುತಿ ಅದೇ ಅಂತ ನಿರೂಪಿಸ್ಬಿಟ್ಟೆ. ಪಿರುತಿನೂ ಇಲ್ಲ, ಮಣ್ಣು ಇಲ್ಲ. ನಿನ್ನ ಜಾಗದಾಗ ಬೇರೆ ಯಾರೇ ಇದ್ದಿದ್ರು ನಾನು ಹಿಂಗೆ ಮಾಡ್ತಿದ್ದೆ. ಗೊತ್ತದೆ ಬಿಡು. ಈಗ ಬಾಯಿ ಮುಚ್ಕೊಂಡು ಸುಮ್ಕೆ ಬತ್ತೀಯಾ? ಮತ್ತೆ ಯಾರು ಬಂದರೆ ನಾನು ಬರೋಕ್ಕಿಲ್ಲ. ಅವೇ ಪುಟ್ಟಕ್ಕ, ಈ ವಿಷಯದ ಬಗ್ಗೆ ನಿಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ತಾನೆ? ಸರಿ, ಹಂಗಾದ್ರೆ ತಕ್ಕ ನಾನು ಹೇಳ್ದಂಗೆ ಎಲ್ಲ ಬರ್ಸ್ಕೊಂಬಂದಿದ್ದೀನಿ. ಇದಕ್ಕೆ ಸಹಿ ಹಾಕ್ಬಿಡು. ಇದಕ್ಕೆ ಸಹಿ ಹಾಕ್ತಿದ್ದಂಗೆ ನಿನ್ನ ಅಕೌಂಟಿಗೆ ದುಡ್ಡು ಬರ್ತದೆ. ತಕ್ಕ ಸಹಿ ಹಾಕು. ತಕ್ಕ ಇದೊಂದು ಪತ್ರಕ್ಕೆ ನಿನ್ನ ಸಹಿ ಬೀಳ್ಲಿ ಕಣೆ. ಆಮ್ಯಾಗ ತೋರಿಸ್ತೀನಿ ಈ ರಾಜಿ ಅಂತ ರಾಕ್ಷಸಿ ಅಂತ. ಸಹಿ ಹಾಕ್ಬಿಟ್ಟಕ್ಕ. ಅದು ಚಳಿಗಾಲ ಅಲ್ವೇ, ಜೋರ ಗಾಳಿ ಬೀಸಿ ದೀಪ ಆರೋಗೋಯ್ತೆ ಆಟಯ್ಯ. ನೀನ್ ಇದಕ್ಕೆಲ್ಲ ಏನು ಯೋಚನೆ ಮಾಡ್ಬೇಡ. ನೀನ್ ಸಹಿ ಹಾಕು. ಹಾಕು. ತಕೋ ತಕೋ ಪುಟಕ್ಕ, ಸಹಿ ಹಾಕು. ಹಾಕು ಹಾಕು. ಅಯ್ಯ, ಇದು ಯಾಕೋ ಎಲ್ಲ ಅಪ್ಸಕ್ನೇ ಆಯ್ತೈತೆ. ಯೋನ್ ಪುಟ್ಟಕ್ಕ, ಆ ಹಲ್ಲಿ ಹಸುವಿಗೆ ಲೊಚ್ಕಿಟ್ಟಿದ್ರೆ ನೀನು ಅಪ್ಸಕ್ನ ಅಂತಿದ್ಯಲ್ಲ. ನೋಡ್ಪುಟ್ಟಕ್ಕ, ಇದನ್ನ ನಿನ್ನ ಮಗಳು ಹೆಸರು ಉಳ್ಸಕ್ಕೆ ಅಂತ ಮಾಡ್ತಿರೋದು. ಇದ್ರಾಗ ಯಾವ ಅಪ್ಸಕ್ನೂ ಇರಕ್ಕಿಲ್ಲ. ಏನಿನ್ ಸೈನ್ ಹಾಕು, ಹೇಳ್ತೀನಿ. ಮಗಳೇ, ಇದು ನಿಂಗೋಸ್ಕರ ಮಾಡ್ತಾರೋ ಸಹಿ ನಂಗೆ ಗೊತ್ತು. ನೀನಿತ್ತಿದ್ರೆ ಇದಕ್ಕೆ ಸಹಿ ಹಾಕಕ್ಕೆ ಬಿಡ್ತಿರ್ಲಿಲ್ಲ. ಆದರೆ ಏನು ಮಾಡಮ್ಮ, ಇದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಮಾಡ್ತಿರೋ ಕೆಲಸ. ಇದ್ರಾಗೆ ಹಿಗ್ನ ಆಗದೆ ಇರೋಂಗೆ ನೋಡ್ಕ ತಾಯಿ. ಮಾಡೋದವಳು ಒಂದು ಸಹಿ ಮಾಡೋಕ್ಕೆ ಈಟೊತ್ತು ಮಾಡ್ತಾವಳೆ. ನೀನಿದ್ದಾಗಲೂ ನಮ್ಮನ್ನೆಲ್ಲ ಕಾದಿದ್ದೆ. ನೀನು ಇಲ್ಲದೆ ಇರಬೇಕಾದ್ರೂ ನಮ್ಮ ಮನೇನ ಕಾಯ್ತೀಯ ಅನ್ನೋ ನಂಬಿಕೆ ನಂಗದೆ. ನನಗೆ ಗ್ರಾಮ ದೇವತೆ ಹೆಂಗೋ ಸತ್ತು ಸ್ವರ್ಗ ಸೇರಿರು ನನ್ನ ಮಗಳು ಹಂಗೆ. ನೀನಿರ್ತೀಯ ಅನ್ನೋ ನಂಬಿಕೆನಾಗೆ ಪತ್ರಕ್ಕೆ ಸಹಿ ಆಗ್ತಾ ಇವ್ನಿ. ಕಾಪಾಡವ್ವ. ಇವನವ ಇದು?